ಕ್ಷೇತ್ರದ ರೂವಾರಿಗಳು, ನಿಮ್ಮನ್ನೆಲ್ಲ ಆರ್ಥಿಕ ಸಾಮಾಜಿಕ ದಾಳಿಗಳಿರ್ತಕ್ಕಂಥ ಬಹುದಿನ ಕನಸನ್ನು ನನಸು ಮಾಡುವಂಥ ಆತ್ಮೀಯರು, ಈ ಸಂಸ್ಥೆ ಅಧ್ಯಕ್ಷರಾದ ಯೋಳಕೋಟಪ್ಪ ಪಾಟೀಲ್ ಅವರೇ, ಇಲ್ಲಿ ಆಗಂತ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಯೋಳಕೋಟಪ್ಪ ಅವರ ಬಹುದಿನ ಕನಸು ಇವತ್ತು ಹಾವೇರಿಯಲ್ಲಿ ನನಸಾಗುವ ಮೂಲಕ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಅದು ಇಡೀ ಜಿಲ್ಲೆ ಎಲ್ಲ ಕೇಂದ್ರಗಳಲ್ಲಿ ತನ್ನ ಶಾಖೆಯನ್ನು ಹೊಂದಬೇಕಂತ ಅವರ ಆಸೆಗೆ ಬೇಗ ಈಡೇರಂತ ನಾವೆಲ್ಲ ಇವತ್ತು ಪ್ರಾರ್ಥನೆ ಮಾಡ್ತೀವಿ ಮತ್ತು ಅವ್ರ ಸಹಕಾರಕ್ಕೆ ನಾವು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂಸ್ಥೆ ಬಹಳ ಶಿಸ್ತವಾಗಿ ಶಿಸ್ತಬದ್ಧವಾಗಿ ಕಟ್ಟಿದ್ದಾರೆ. ನಾವೆಲ್ಲ ಸಾಕಷ್ಟು ಸೌಲಭ್ಯಗಳನ್ನ, ಸಾಕಷ್ಟು ಉದ್ಘಾಟನೆಗಳನ್ನ, ಬ್ಯಾಂಕ್ಗಳನ್ನ, ನಾನಾ ತರದ ಕಾರ್ಯಕ್ರಮ ನಾವು ನೋಡಿದ್ದೀವಿ. ಆದರೆ ಇವತ್ತಿನ ಕಾರ್ಯಕ್ರಮ ಎಲ್ಲ ನಮ್ಗೆ ಪ್ರೇರಣೆ, ನಾವು ಈ ರೀತಿ ಮಾಡಬೇಕು, ಒಳ್ಳೆ ಕೂಡ ಪ್ರೇರಣೆ. ಅದು ಒಂದು ಸಂಸ್ಥೆ ಯಾವ ರೀತಿ ಇರಬೇಕು, ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಮುನ್ನಡೆಸಬೇಕಂತ ಇವತ್ತು ಯೋಳಕೋಟೆಯವರ ನೇತೃತ್ವದಲ್ಲಿ ನಮಗೆಲ್ಲ ಪ್ರೇರಣೆ ಆಗಿದೆ. ಹಿಂದೆ ಅಂಬೇಡ್ಕರ್ ಮಾತ್ರ 70 ನೆನಪಾಗ್ತಾ ಇದೆ. ಸರಿ, ಮದ್ರಾಸ್ ಹೋದಾಗ ಅಂಬೇಡ್ಕರ್ ಅವರಿಗೆ ಕೇಳಿದ್ರು, ಅವರೆಲ್ಲ ಕೋಟು ಸೂಟು ಊಟ ಹಾಕಿ ದಲಿತ್ ಕೇಳಿ ಹೋಗಿದ್ರು. ಅವರೆಲ್ಲ ಪತ್ರಕರ್ತರ ಕೇಳಿದ್ರು, ನಿಮ್ಗೆ ಜನಾಂಗ ಇನ್ನೂ ಬಟ್ಟೆ ಹಾಕ್ತಾ ಇಲ್ಲ, ಅವ್ರಿಗೆ ಮನೆ ಇಲ್ಲ, ನೀವೆಲ್ಲ ಈ ತರ ಕೋಟ್ ಹಾಕಿ ಬಂದಿದ್ರು ಅಂದಾಗ, ಈ ಕೋಟ್ ಹಾಕ್ಲಿಕ್ಕೆ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗ ಕೂಡ ಕೋಟ್ ಹಾಕಬೇಕು ಅನ್ನೋದು ನಾನು ಕೋಟ್ ಹಾಕಿದ್ರೆ ಅಂತ ಹೇಳಿದ್ರು. ಆ ಒಂದು 70 ವರ್ಷಗಳ ನೆನಪು ಇವತ್ತು ಹಾವೇರಿಯಲ್ಲಿ ನೆನಪಾಗ್ತಾ ಇದೆ. ಹಾವೇರಿಯಿಂದ ಇದು ಚಾಮರಾಜನಗರಕ್ಕೆ ಹೋಗ್ಬೇಕು, ಬೀದರ್ಗೆ ಹೋಗ್ಬೇಕು, ನಿಪ್ಪಾಣಿಗೆ ಹೋಗ್ಬೇಕು ಅಂದಾಗ ಮಾತ್ರ ಇದು ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ಆ ರೀತಿ ನಮ್ಗೆ ಪ್ರೇರಣೆ ಬರಬೇಕು. ನಾವೆಲ್ಲ ಹೆಂಗೆ ನಮಗೆ ಆಗೋದಿಲ್ಲ, ಅದು ನಮ್ಮ ಕೆಲಸ ಅಲ್ಲ, ನಾವು ಮಾಡೋದಲ್ಲ ಅಂತ ನಾವು ಮೊದಲೇ ಹೇಳ್ತೀವಿ. ಇನ್ನು ಪ್ರಾರಂಭ ಆಗಿದ್ದ ಮುಂಚೆ ಇದು ನಮ್ಮ ನೀರಂತ ಕೆಲಸ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಇವತ್ತು ಮಾಡ್ಲಿಕ್ಕೆ ಯಾವುದೋ ಅಸಾಧ್ಯ ಇಲ್ಲ. ಹಾವೇರಿಗೆ ಅದು ಸಾಬೀತಾಗಿದೆ. ಎಲ್ಲರೂ ಮುಂದೆ ಬರಬೇಕು, ಶೈಕ್ಷಣಿಕ ಸಂಸ್ಥೆಗಳು ನಿರ್ಮಾಣ ಮಾಡಬೇಕು, ಆರ್ಥಿಕ ಸಂಸ್ಥೆಗಳು ನಿರ್ಮಾಣ ಮಾಡಬೇಕು, ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು. ಹಿಂದೆ ಕೂಡ ಇದೆಲ್ಲ ಸಾಬೀತಾಗಿದೆ. ಇವತ್ತು ರಾಮಾಯಣ ಇರಬಹುದು, ಹಲವಾರು ಕಾವ್ಯಗಳನ್ನ ತುಳಸಿ ಬಳಸಲಾರ ಮಾತ್ರ ಬಂದಿದ್ದಾರೆ. ಆಗದೆ ಯಾವುದೂ ಸಾಧ್ಯ ಇಲ್ಲ, ಸಾಧ್ಯ ಆಗಿದೆ. ಸಾಧ್ಯನೇ ಮಾಡೋದು ಬಹಳ ಹೆಮ್ಮೆ ಕೂಡ ಆಗಿದೆ. ಈ ಬ್ಯಾಂಕ್ ಮೂಲಕ ನಿಮಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ನೀವು ಕೂಡ ಮುಖ್ಯವಾಗಿ ಕೊಡಬೇಕಂತ ಈ ಸಂಸ್ಥೆಯ ಸಂಘದ ಉದ್ದೇಶ ಆಗಿದೆ. ಈಗಾಗಲೇ ಯೋಳಕೋಟೆಯವರು ಹಲವಾರು ತರಗತಿಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಸಂಸ್ಥೆಗಳಿಂದ ಉದ್ಯಮಿಗಳನ್ನ ಯಾವ ರೀತಿ ಪ್ರಾರಂಭ ಮಾಡಬೇಕು, ಸಂಸ್ಥೆಗಳನ್ನು ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಬ್ಯಾಂಕ್ನಿಂದ ಹಣಕಾಸಿನ ನೆರವು ಕೊಡಬೇಕಂತ ಅವ್ರು ಈಗಾಗಲೇ ತಮ್ಮ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಇದೊಂದು ತರಬೇತಿಯನ್ನು ಇನ್ನೊಂದು ಬುದ್ಧಿ ಕರ್ಕೊಂಡಿರೋ ತುಮಕೂರು ಜಿಲ್ಲೆಗೆ ಹೋಗಿ ಒಂದು ಕಾರ್ಖಾನೆಯನ್ನ ಉದ್ಘಾಟನೆ ಕೂಡ ನಾವು ಮಾಡಿದ್ದೀವಿ. ಅವ್ರು ಎಲ್ಲಿ ನಮಗೆ ಕರೀತಾರೆ ಅವರ ಸಹಾಯಕ್ಕೆ, ಅವರ ಸಪೋರ್ಟ್ ನಾವು ನಿಂತಿದ್ದೀವಿ. ಮುಂದೂ ಕೂಡ ಅವ್ರ ಜೊತೆ ನಾವು ಇರ್ತೀವಿ. ಯಾಕಿರ್ತೀವಿ ಅಂದ್ರೆ ಬರೀ ಸತೀಶ್ ಜಾರಕಿಹೊಳಿ ಅವರು, ಸಿದ್ದರಾಮಯ್ಯ ಅವರು ಮತ್ತೆ ಈಗ ಕಟ್ಲಿಕ್ಕೆ ಆಗೋಲ್ಲ. 10,000 ಜನ ಉದ್ರಕ್ಕಾಗಿದ್ದು ನಾವು ನಮ್ಮ ಕಾಲಾವಧಿಯಲ್ಲಿ ಮಾಡ್ತೀವಿ. ಮುಂದೆ ನಡೆಸುವಂತವರು ಇವತ್ತು ಅವಶ್ಯಕತೆ ಇದೆ. ಅಂಬೇಡ್ಕರ್ ಮಾತು ಹೇಳಿದ್ದು, ನಾ ಇಲ್ಲಿವರೆಗೆ ನನ್ನ ಹೋರಾಟವನ್ನು ತಂದಿದ್ದೇನೆ, ಈ ತತ್ವವನ್ನು ಇಲ್ಲಿ ತಂದಿದ್ದೇನೆ, ಇದು ಇಲ್ಲೇ ನಿಲ್ಲುವಾಗ ಮುಂದುವರಿಬೇಕನ್ನುವ ಕಾನ್ಸೆಪ್ಟ್ ಈ ಕಾರ್ಯಕ್ರಮ ಮಾಡ್ತೀವಿ. ಮುಂಚೆಗಳಿಗೆ ಬೇಕು, ಹೆಲಿಕಾಪ್ಟರ್ ಬೇಕು, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇಕು, ತಾಲೂಕುಗಳಲ್ಲಿ ಬೇಕು. ನಾವು ಮುಖ್ಯವಾದಿಗೆ ಬರಬೇಕು. ಯಾಕೆ ಆಗದೆ ಇರುವಂಥದ್ದು ಯಾವುದೂ ಇಲ್ಲ. ಎಲ್ಲ ರಂಗಗಳಲ್ಲಿ ನಮ್ಮ ಪ್ರವೇಶ, ನಮ್ಮ ಅಗತ್ಯತೆ ಬಹಳ ಎದ್ದು ಕಾಣ್ತದೆ. ಅದನ್ನು ಪೂರೈಸುವಂತ ಶಕ್ತಿ ನಿಮ್ಮಲ್ಲಿ ಬರಲಿಕ್ಕೆ ಈ ಕಾರ್ಯಕ್ರಮ ಉಪಯೋಗ ಅಂತ ನಾನು ಮಾಡ್ತಿದ್ದೇನೆ.
ಕಾರ್ಯಕ್ರಮ ಬ್ಯಾಂಕ್ ಜೊತೆಗೆ ನಿಮ್ಮನೆಲ್ಲ ಜಾಗೃತಿ ಮಾಡುವಂತ ಸಮಾವೇಶ ಸಭೆ ಇದು. ಬರೀ ಬ್ಯಾಂಕ್ ಅಷ್ಟೇ ಅಲ್ಲ, ನಾವು ಯಾವ ರೀತಿ ಇರಬೇಕು ಸಮಾಜದಲ್ಲಿ, ಯಾವ ರೀತಿ ಬೆಳೆಯಬೇಕು ಅನ್ನೋದು ಕೂಡ ಇವತ್ತಿನ ಸಮಾವೇಶ ನಮಗೆಲ್ಲ ಒಂದು ಪಾಠ ಅಂತ ಭಾವಿಸಿದ್ರೆ. ಮತ್ತು ಇದು ಬಹಳ ದೂರದೃಷ್ಟಿಯ ಕಾರ್ಯಕ್ರಮ. ಇವತ್ತೇ ಫಲ ಕೊಡಲಿದ್ದು 10 ವರ್ಷ ಆಗ್ಬೋದು, 15 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ನಿಮ್ಮ ಮುಂದಿನ ಮಕ್ಕಳಿಗೆ ಇದು ಖಂಡಿತವಾಗಿ ಯಾವ ರೀತಿ ಬುದ್ಧನ ಆಲೋಚ ಮರ ಇತ್ತು ಆ ರೀತಿ ಮರವಾಗಿ ಬೆಳಿಲ್ಲ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಬಹಳ ದೂರದೃಷ್ಟಿ ಇದೆ ಈ ಸಂಸ್ಥೆಯಲ್ಲಿ. ಯಾಕಂದ್ರೆ ಯಾವುದೋ ಸಂಸ್ಥೆ ಬೆಳಿಲಿಕ್ಕೆ ಬಹಳ ದೀರ್ಘ ಸಮಯ ಬೇಕಾಗುತ್ತೆ. ತಕ್ಷಣ ಬೆಳೆಯೋಲ್ಲ. ನೀವೆಲ್ಲ ಏನೋ ಅವ್ರ ಸಹೋದರಗಳು ಇಲ್ಲ ಜಿಲ್ಲೆಯಲ್ಲಿ ಬಂದಿದ್ರೆ ಅಲ್ಲಿ ಕೂಡ ಓದಿ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ನೀವೆಲ್ಲ ಅಲ್ಲಿ ಕೂಡ ನಿಮ್ಮ ಜಾಗೃತಿ ಮಾಡಬೇಕು. ಒಂದೇ ವೇದಿಕೆ ಅಡಿಗೆ ಬರ್ಲಿಕ್ಕಿರಲ್ಲ, ಪ್ರಯತ್ನ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ, ಹಿಂದೆ ಗುರುಕೋಟನವರು ರಾಯಚೂರು ಯಾವ ತಾಲೂಕಿನಲ್ಲಿ ಟೀಚರ್ ಆಗಿ ನನಗೆ ಪರಿಚಯ ಆಗಿದ್ದು ಸುಮಾರು ವರ್ಷದ ಹಿಂದೆ. ನಾವೆಲ್ಲ ಸಂಘಟನೆಗೆ ಬೇರೆ ಬೇರೆ ಕಾರ್ಯಕ್ರಮ ಹೋದಾಗ ನಮಗೆ ಸುಮಾರು ಬೇಕಾದ್ರು ನಾವು ಅವಾಗೆಲ್ಲ ಬಳಸ್ಕೊಳ್ಬೇಕು. ನಮ್ಮ ಕಾರ್ಯಕ್ರಮಕ್ಕೆ ತರಬೇತಿಗೆ ಪಾಠ ಕೆಲಸ ನಾವು ಅವ್ರ ಜೊತೆ ಜೊತೆಗೆ ಕಾರ್ಯಕ್ರಮ ಮಾಡಿದ್ವಿ. ಕೊನೆಗೆ ಅವ್ರನ್ನ ರಾಜೀನಾಮೆ ಕೊಡ್ತೀನಿ ನನ್ನ ಹುದ್ದೆಗೆ ಅಂದಾಗ ನಾವು ಬಹಳ ಹೇಳಿದೆ ಬೇಡ ಅಂತ. ಅದು ಇಟ್ಕೊಂಡ ಮಾಡಿ ಅಂತ ಹೇಳಿರಲಿಲ್ಲ. ನಾನು ಸಂಪೂರ್ಣವಾಗಿ ಹೊರಗಡೆ ಬರ್ತೇನೆ, ಈ ಸಮಾಜಕ್ಕೆ ನಾನು ನನ್ನನ್ನು ಪಡಿಸ್ಕೊಳ್ತಂತ ಬಹಳ ದೊಡ್ಡ ನಿರ್ಧಾರವನ್ನು ಮಾಡಿದ್ರು. ಅದು ಇಟ್ಕೊಂಡ ಮಾಡಿ ಅಂತ ಹೇಳಿದ್ರೆ ಬಹಳ ಜನ ನೌಕರಿಲೇ ಬಹಳ ಸಮಾಜ ಕಟ್ತಾರೆ. ಇಲ್ಲ ನಾವು ಸಂಪೂರ್ಣವಾಗಿ ಹೊರಗೆ ಬರ್ತೇನೆ ಮಾಡ್ತೀವಿ ಅಂದಾಗ ಬನ್ನಿ, ನಮ್ಮಿದಾದ ಎಲ್ಲ ನಿಮಗೆ ಸಹಾಯ ಸಹಕಾರ ಮಾಡ್ತಿರ್ತ. ಈಗಾಗಲೇ ರಾಜ್ಯ ತುಂಬ ಅವರ ಪ್ರವಾಸ ಮಾಡಿದ್ದಾರೆ, ಬಹಳ ಜನಕ್ಕೆ ಉದ್ಯೋಗ ಕೊಡಿಸುವಂತ ಪ್ರಯತ್ನ ಮಾಡಿದ್ದಾರೆ, ಜಾಗೃತಿ ಮಾಡಿದ್ದಾರೆ. ನಮ್ಮ ಹರಿಯಾಣದ ಬಿ ಕೃಷ್ಣಪ್ಪ ಟ್ರೈನಿಂಗ್ ಸೆಂಟರ್ ಅಲ್ಲಿ ಬಹಳಷ್ಟು ಅವರ ಸಹೋದರಿಗಳಿಂದ ಇಡೀ ರಾಜ್ಯ ತುಂಬ ಕಲಿಸಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಅಂಬೇಡ್ಕರ್ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಆ ಕೇಂದ್ರದಲ್ಲಿ ಆಗಿದೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಅವ್ರ ರೀತಿ ಎಲ್ಲ ಒಬ್ಬರಿಂದ ಆದ್ರೆ ಸಮಾಜ ಬದಲಾವಣೆ ಮಾಡ್ಲಿಕ್ಕೆ ಆಗೋಲ್ಲ. ಬಹಳ ದಿನದಿಂದ ನಮ್ಮನ್ನ ಈ ದಾರಿ ಕಡೆ ಹೋಗ್ಬಿಟ್ಟು ಹಾವೇರಿ ಕಡೆ ಬೇರೆ ಯಾವ ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಇದೇ ನಮ್ಮ ದಾರಿ ಹಾವೇರಿ ಪದ್ಧತಿ ಇನ್ನು ಹಾವೇರಿ ಹೊರಕರಗಿಲ್ಲ. ಯಾಕಂದ್ರೆ ನಿಮಗೆ ಸಾವಿರಾರು ವರ್ಷದಿಂದ ದಾರಿ ತಪ್ಪು ತೋರಿಸ್ಬಿಟ್ಟಾರೆ. ನೀವು ಇನ್ನೂ 1000 ವರ್ಷ ಕೂಡ ಹಾವೇರಿ ಹೋಗೋದಿಲ್ಲ. ನೀವು ಇಮಿಡಿಯೇಟ್ ಆಗಿ ಚೇಂಜ್ ಮಾಡಬೇಕು. ಸಿಸ್ಟಮ್ಗಳನ್ನ, ಆಚಾರ ವಿಚಾರಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು. ನಿಮ್ಮ ಪದ್ಧತಿಗಳನ್ನ ನಿಮ್ಮ ಮಕ್ಕಳನ್ನ ಬೆಳೆಸುವಂಥದ್ದು ಇರ್ಬೋದು. ಸುಮಾರು ಬದಲಾವಣೆ ಇದು ಸಕಾಲ. ಇಲ್ಲಿಯವರೆಗೆ ನಾವೆಲ್ಲ ಹೇಳಂಗೆ ಕೇಳಿದ್ದೇವೆ. ಇನ್ನು ಮುಂದೆ ನೀವು ಹೇಳಂಗೆ ಬೇರೆಯವ್ರಿಗೆ ಕೇಳಬೇಕು. ಆ ರೀತಿಯಲ್ಲಿ ನಾವು ಬೆಳೆದೇವೆ. ಇಲ್ಲಿಯವರೆಗೆ ಅವ್ರು ಯಾವ ಕಡೆ ದಿಕ್ಕಿಲ್ಲರ ಪೂರ್ವ ದಿಕ್ಕಿರುತ್ತೆ, ಮುಂಜಾನೆ ಈ ಕಡೆ ನಿಲ್ಲೋದ್ರೆ ಈ ಕಡೆ ನಿಲ್ತೀರಿ, ಸಂಜೆಗೆ ಈ ಕಡೆ ಈ ಕಡೆ ನಿಲ್ತಾರೆ. ಅದ್ರ ಕಾಲ ಮುಗಿಲಿಕ್ಕೆ ಬಂದೇ ಇದೆ. ಇನ್ನು ನೀವು ಹೇಳಿದಾಗ ಅವ್ರು ಕೇಳಬೇಕು. ಆ ನಡೆಯಲ್ಲಿ ನುಡಿಯಲ್ಲಿ ನೀವು ಜಾಗ್ರತೆ ಆಗಬೇಕು. ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೋಬೇಕು. ಬಸವಣ್ಣವರ ಹೋರಾಟ ತಿಳ್ಕೊಳ್ಬೇಕು. ಅನೇಕ ನಾಯಕರ ಹೋರಾಟವನ್ನ ಇವತ್ತು ಸಮಾಜ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಈ ಕಾರ್ಯಕ್ರಮ ಸೊಸೈಟಿ ಜೊತೆಗೆ ಜಾಗೃತಿ ಸಮಾವೇಶ ಕೂಡ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮ ಸೊಸೈಟಿಗೆ ಎಲ್ಲರೂ ದುಡ್ಡು ಇಡಬೇಕು. ನೀವು ನಡೆಸೋದು ಬಹಳ ಕಷ್ಟದ ಕೆಲಸ, ಬಹಳ ಪ್ರಾಮಾಣಿಕತೆ ಬೇಕು. ಈ ಸೊಸೈಟಿ ನಡೆಸಲಿಕ್ಕೆ ಇದು ದೊಡ್ಡದಾಗಬೇಕು. ಈ ಕೇವಲ 25 ಲಕ್ಷ ಅವರಲ್ಲಿ ಡಿಪಾಸಿಟ್ ಇದೆ. ಇನ್ನು ಬಹಳಷ್ಟಾದ್ರೆ ನಿಮಗೆ ತಿರುಗಿ ಕೊಡ್ತಾರೆ. ನಿಮಗೆ ಅವಶ್ಯಕತೆ ಇದ್ದಾಗ ನಿಮಗೆ ಶೈಕ್ಷಣಿಕವಾಗಿ ಇರಬಹುದು, ಮನೆ ಕಟ್ಟಲಿಕ್ಕೆ ಇರಬಹುದು, ಇನ್ನಿತರ ಕಾರ್ಯಕ್ರಮಕ್ಕೆ ನಿಮ್ಮ ದುಡ್ಡನ್ನ ನಿಮಗೆ ಪ್ರಯತ್ನ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಸೇವಿಂಗ್ಸ್ ಮನೆಯಲ್ಲಿರೋ ಬದಲಾಗಿ ಬ್ಯಾಂಕ್ನಲ್ಲಿ ಇಟ್ಟರೆ ನಿಮ್ಮ ಸಹೋದರರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಅಣ್ಣತಮ್ಮರಿಗೆ ಆ ದುಡ್ಡ ಖಂಡಿತವಾಗಿ ಯುಟಿಲೈಸ್ ಆಗ್ತೈತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಗುಲ್ಬರ್ಗಪ್ಪನವರು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ತಾಲೂಕಿನಲ್ಲಿ ಬೆಳಿಬೇಕು, ಹುಟ್ಟಬೇಕನ್ನೋ ಆಶಿಸುತ್ತಾ ನಾವು ಕೂಡ ಖಂಡಿತವಾಗಿ ಈ
ಬ್ಯಾಂಕಿಗೆ ಸಹಾಯ ಮಾಡ್ಕೊಂಡು ಮಾತನ್ನ ಹೇಳಿ ಈ 5 ವರ್ಷಗಳವರೆಗೆ ಯಾವುದೇ ಬಡ್ಡಿ ಇಲ್ಲ 25 ಲಕ್ಷ ರೂಪಾಯಿನ ನಾವು ಕೂಡ ಡಿಪಾಸಿಟ್ ಮಾಡ್ತೀವಿ. ಮಾಡ್ಕೊಳ್ಳಿ ಮತ್ತೆ ಬೇರೆಯವರು ಕೊಟ್ಟು ಮತ್ತೆ ಯಾರು ನಡೆಸೋದಿದ್ರೆ 25 ಲಕ್ಷಗಳನ್ನ ಯಾವುದೇ ಬಡ್ಡಿ ಇಲ್ಲದೆ ನಿಮಗೆ 5 ವರ್ಷಗಳವರೆಗೆ ನಮ್ಮ ಹಣಕಾಸಿನ ನೆರವನ್ನ ನೀಡ್ತೀವಿ. ಅಲ್ಲಿವರೆಗೆ ಅದೊಂದು ನಡು ಡೀಸೆಲ್ ಮೋಟರ್ ಸೈಕಲ್ ಮತ್ತೆ ಪೆಟ್ರೋಲ್ ಇಟ್ಟು ಚಾಲು ಮಾಡಲಿಕ್ಕೆ ಆ ರೀತಿ ಚಾಲು ಮಾಡಲಿಕ್ಕೆ ಪೆಟ್ರೋಲ್ ಬರುವಂತ ಇಟ್ಟಿದ್ದೀವಿ. ಅದನ್ನು ಚಾಲು ಮಾಡಿ ಮುಂದೆ ನಿಮ್ಮ ಶಕ್ತಿ ಮೇಲೆ ಯುಕ್ತಿ ಮೇಲೆ ಅದನ್ನ ನಡೆಸುವಂತ ಕೆಲಸ ನಿಮ್ಮ ಎಲ್ಲ ಸೋದರಗಳಿಗಾಗ್ಲಿ. ಬಹಳಷ್ಟು ನಿಮ್ಮಲ್ಲಿ ಹೋರಾಟ ಮಾಡುವಂತ ಧೈರ್ಯ ಇದೆ, ಶೈಲಿ ಇದೆ. ಎಲ್ಲ ಇತಿಹಾಸವನ್ನ ನೀವೆಲ್ಲ ತಿಳ್ಕೊಂಡ್ರಿ, ಅದು ಇಂಪ್ಲಿಮೆಂಟ್ ಆಗಬೇಕು. ವಿಶೇಷವಾಗಿ ಮಹಿಳೆಯರ ಮೇಲೆ ಅಂಬೇಡ್ಕರ್ ವಿಚಾರಗಳು, ಬಸವಣ್ಣ ವಿಚಾರಗಳನ್ನ ಹೇಳೋ ಮೂಲಕ ಅವನ್ನ ಬದಲಾವಣೆ ಮಾಡಿ ಸರಿ ದಾರಿ ತರುವಂತ ಪ್ರಯತ್ನ ಆಗಲಿ ನಮ್ಮ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಂಗ್ರಾಮ್ ಕೋಆಪರೇಟಿವ್ ಸೊಸೈಟಿ ಎಲ್ಲ ಸಹೋದರರಿಗೆ ಶುಭ ಹಾರೈಸಿ ಇದು 10-15 ವರ್ಷಗಳಲ್ಲಿ ಎತ್ತರಕ್ಕೆ ಬೆಳೆಯಲು ಹೇಳಿ ನಮ್ಮ